ನಮ್ಮ ರಾಜ್ಯದಲ್ಲಿ ಹೌದು 5,54,00,000 ಮತದಾರರ ಪಟ್ಟಿಯಲ್ಲಿ ಹೆಸರಿದೆ. ಹೌದು. ಅದರಲ್ಲಿ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ, ಅಥವಾ ಅದರ ಅಥೆಂಟಿಕ್ ಯಾರು ಏನು ಎತ್ತ ಅನ್ನೋದನ್ನು ಈಗ ಪತ್ತೆ ಹಚ್ತಾ ಇದ್ದಾರೆ. ಅದಕ್ಕೊಂದು SIR. ಹೌದು ಹೌದು. ಎಷ್ಟು ವರ್ಷಕ್ಕೊಮ್ಮೆ ಈ SIR ಪ್ರಕ್ರಿಯೆ ಆಗಬೇಕು? ಅದು ಎಷ್ಟು ವರ್ಷಕ್ಕೊಮ್ಮೆ ಆಗಬೇಕು ಅಂತ ಎಲ್ಲೂ ನಮೂದಿಸಿಲ್ಲ. ಈಗ ಆಗ್ತಾ ಇರೋದು 24 ವರ್ಷ ಆದಮೇಲೆ. ಹೌದು. ಎಲ್ಲೂ ಕಾನೂನು ಪ್ರಕಾರ ಅಥವಾ ಕಾನೂನಂತ ಅದಕ್ಕೇನಿಲ್ಲ. ಆದರೆ ECI ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಅವರು ತಿಳಿಸಿಲ್ಲ ಎಷ್ಟು ವರ್ಷಕ್ಕೊಮ್ಮೆ ಆಗಬೇಕು ಅಂತ ತಿಳಿಸಿಲ್ಲ. ಅದು ಕೇಂದ್ರ ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರವಾ? ಹೌದು. ಅದು ಕೇಂದ್ರ ಚುನಾವಣಾ ಆಯೋಗದಕ್ಕೆ ಸೇರಿದ ವಿಚಾರ. ಅವರಿಗೆ ಯಾವಾಗ ಆಗತ್ತೋ ಹಲವಾರು ವಿಷಯಗಳು, ಹಲವಾರು ಪ್ರೋಗ್ರಾಮ್ಸ್ ನಡೀತಾ ಇರ್ತವೆ. ಯಾವ ಸಂದರ್ಭದಲ್ಲಿ SIR ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ? ಅವರಿಗೆ ಯಾವಾಗ ಅನಿಸುತ್ತೆ ಈ ಮತಪಟ್ಟಿಗಳಲ್ಲಿ ಅಥವಾ ಸೆಂಟ್ರಲ್ ಡಾಟಾಬೇಸಲ್ಲಿ ತುಂಬ ಕುಂದುಕೊರತೆಗಳಿವೆ, ಯಾವ ರೀತಿಯಲ್ಲಿ ಮತದಾರರು ಇರಬಾರ್ದಿತ್ತೋ ಅವರಿದ್ದಾರೆ, ಯಾರು ಇರಬೇಕಾಗಿತ್ತೋ ಅವರು ಇಲ್ಲ ಅಂತ ಅವ್ರಿಗೆ ಯಾವಾಗ ಅದನ್ನು SSR ಮೂಲಕ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ, ಆವಾಗ SIR ಮಾಡಬಹುದು. SSR ಬಗ್ಗೆ ಮಾತನಾಡಲು ಸ್ವಲ್ಪ ಪ್ಲೀಸ್. SSR ಇದೆ ಸ್ಪೆಷಲ್ ಸಮ್ಮರಿ ರಿವಿಷನ್ಸ್. ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ವರ್ಷಕ್ಕೊಮ್ಮೆ ಹೇಳ್ತಾರೆ SSR ಅಂತ, ಅದು ನಡೀತಾ ಇರುತ್ತೆ. SSR ಇಸ್ ಎ ಪುಷ್ ಆಕ್ಟಿವಿಟಿ. ಸಾರ್ವಜನಿಕರು ಪುಷ್ ಮಾಡ್ತಾರೆ ECIಯನ್ನು. ಈ ಥರ ಕುಂದುಕೊರತೆಗಳಿವೆ, ಅದನ್ನು ನೀವು ಸರಿಪಡಿಸಿ. ಕುಂದುಕೊರತೆಗಳಿವೆ ಅಂದರೆ ವರ್ಷದಲ್ಲಿ ಜನವರಿಯಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ 2 ಬಾರಿ ಮತಪಟ್ಟಿಗಳನ್ನು ಸಾಮಾನ್ಯ ಪರಿಷ್ಕರಣೆ. ಅದು ಒಂದು ನಿಮಿಷ, ಇಲ್ಲಿ 2 ಡಾಕ್ಯುಮೆಂಟ್ಸ್ ಇವೆ. ಒಂದು ಡಾಟಾಬೇಸ್ ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾ ಇರ್ತದೆ. ಸರಿ. ನೀವು ಬರ್ತೀರಾ, 18 ವರ್ಷ ಆಯಿತು, ನನ್ನನ್ನು ಮತಪಟ್ಟಿಗೆ ಸೇರಿಸಿ. ಹೌದು. ಮತ್ತೊಬ್ರು ಹೇಳ್ತಾರೆ ನನ್ನ ಆತ್ಮೀಯರು ಮೃತಪಟ್ಟರು, ಅವರ ಹೆಸರು ತೆಗೆದುಹಾಕಿ. ಮತ್ತೊಬ್ಬರು ಮನೆ ಬದಲಾಯಿಸಿ ಇಲ್ಲಿ ಬರ್ತಾರೆ, ಅವರ ಹೆಸರು ಸೇರಿಸಬೇಕಾಗತ್ತೆ. ದಿಸ್ ಚರ್ನ್, ದ ಡೈನಮಿಸಮ್ ಈಸ್ ನ್ಯಾಚುರಲ್ ಆ್ಯಂಡ್ ನಾರ್ಮಲ್. ಹೌದು. ಹಾಗೆ ವ್ಯತ್ಯಾಸಗಳಾದಾಗ ಅದನ್ನು ನಾವು ಸರಿಪಡಿಸೋದು. ಕ್ಲೇಮ್ಸ್ ಅಂದರೆ ನನ್ನ ಹೆಸರು ಇರಬೇಕಿತ್ತು, ಇಲ್ಲ. ಒಬ್ಜೆಕ್ಷನ್ಸ್ ಅಂದರೆ ಅದು ಸರಿಯಾಗಿಲ್ಲ, ಅದನ್ನು ಸರಿಪಡಿಸಬೇಕು. ಅಥವಾ ಒಂದೋ ಮಾಹಿತಿ ಸರಿ ಇಲ್ಲ, ಹೆಸರು ತಪ್ಪಾಗಿ ಬರೆದಿದ್ದೀರಾ, ರಿಲೇಟಿವ್ ತಪ್ಪಾಗಿ ಬರೆದಿದ್ದೀರಾ, ಅಥವಾ ಬದಲಾವಣೆ ಆಗಿದೆ, ವಿಳಾಸದಲ್ಲಿ ಬದಲಾವಣೆ ಆಗಿದೆ, ಆ ಥರದ್ದಕ್ಕೆಲ್ಲ ಒಬ್ಜೆಕ್ಷನ್ಸ್. ಈ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್ ಕೂಡ ಕಂಟಿನ್ಯೂಸ್ ಪ್ರೊಸೆಸ್, ಇಡೀ ವರ್ಷ ನಡೀತಾ ಇರ್ಬೋದು. ಹೌದು. ಈ ಇಡೀ ವರ್ಷದಲ್ಲಿ ನಡೀತಾ ಇರೋ ನಮ್ಮ ಡಾಟಾಬೇಸ್ ಏನಿದೆ, ಸೆಂಟ್ರಲ್ ಡಾಟಾಬೇಸ್, ಅದು ಪರಿಷ್ಕರಣೆ ಆಗ್ತಾ ಇರ್ತದೆ. ಆದರೆ ಆ ಡಾಟಾಬೇಸ್ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ನಮಗೆ ನೋಡಲಿಕ್ಕೆ ಸಿಗೋದು ಅದರದ್ದೊಂದು ಸ್ಟ್ಯಾಟಿಕ್ ವ್ಯೂ ಆ್ಯಸ್ ಆಫ್ ಎ ಪರ್ಟಿಕ್ಯುಲರ್ ಡೇಟ್. ಅದರದ್ದೊಂದು ಇನ್ಸ್ಟೆನ್ಸ್ ನಮಗೆ ಸಿಗ್ತದೆ. ಕರೆಕ್ಟ್. ಅದು ವರ್ಷದಲ್ಲಿ 2 ಸಾರಿ ಕಡ್ಡಾಯವಾಗಿ ಅದನ್ನು ಡಾಕ್ಯುಮೆಂಟ್ ಥರ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತಾರೆ. ಅಂದರೆ ಇಟ್ ಈಸ್ ಅವೈಲಬಲ್ ಟು ದ ಹೋಲ್ ವರ್ಲ್ಡ್. ಪ್ರಪಂಚದಲ್ಲಿ ಯಾರು ಬೇಕಾದರೂ ನೋಡ್ಬೋದು ಅದನ್ನು. ಪಬ್ಲಿಕ್ ಡೊಮೈನಲ್ಲಿ ಇಟ್ ಈಸ್ ಎ ಪಬ್ಲಿಕ್ ಡೊಮೈನ್ ಡಾಕ್ಯುಮೆಂಟ್. ಅದರ ಕುಂದುಕೊರತೆಗಳ ಬಗ್ಗೆ ಈಗ ಮಾತಾಡೋದು ಬೇಡ. ಕರೆಕ್ಟ್. ಅದೇ ಚುನಾವಣಾ ವರ್ಷಗಳಲ್ಲಿ 4 ಸರ್ತಿ 5 ಸರ್ತಿ ಮಾಡಿದ್ದು ಇದೆ ಕರ್ನಾಟಕದಲ್ಲೇನೆ. ಯಾಕಂದರೆ ನಾವೊಂದಷ್ಟು ನೋಂದಾಯಿಸ್ತೇವೆ, ಅದರ ಹೆಸರು ಬಂತೋ ಇಲ್ಲೋ ನಮಗೆ ಕೂಡಲೇ ಗೊತ್ತಾಗಬೇಕು ಚುನಾವಣೆ ಹತ್ತಿರ ಬಂದಾಗ. ಸಾಮಾನ್ಯ ಚುನಾವಣೆ ಇಲ್ಲದ ವರ್ಷಗಳಲ್ಲಿ ನಮ್ಗೆ ಅಷ್ಟೊಂದು ಗೊಂದಲ ಇಲ್ಲ. ಚುನಾವಣೆ ಇದ್ದಲ್ಲಿ ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ತಾ ಇರಬೇಕಾಗಿದೆ. ಅದರ ಅಗತ್ಯತೆ ಏನು ಅಂತ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಚುನಾವಣಾ ವರ್ಷಗಳಿಗೆ ಗೊತ್ತಾಗುತ್ತೆ. ಹಾಗೆ ವರ್ಷಕ್ಕೆ 2 ಸಾರಿ ಅವರು ಅದನ್ನು ಪ್ರಕಟಿಸಿದಾಗ ಇಟ್ ಈಸ್ ಓಪನ್ ಫಾರ್ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್. ಅಂದರೆ ನಾವು ಅದರಲ್ಲಿರೋ ನ್ಯೂನತೆಗಳನ್ನು ಅವರಿಗೆ ಹೇಳ್ಬೋದು. ಅದು ಪುಷ್ ಆಕ್ಟಿವಿಟಿ, ಅವರಾಗೆ ಬಂದು ನೋಡೋದಿಲ್ಲ. ಇದಲ್ಲದೆ ಬೂತ್ ಲೆವೆಲ್ ಆಫೀಸರ್, ದ ಲೋವೆಸ್ಟ್ ಲೆವೆಲ್ ಅಥಾರಿಟಿ ಇನ್ ದ ಎಲೆಕ್ಷನ್ ಕಮಿಷನ್, ಅವರು ಮನೆಗಳಿಗೆ BLO ಅವರು ಬಂದು ಪರೀಕ್ಷೆ ನಡೆಸಬೇಕು ಅಂತ ಪುಸ್ತಕದಲ್ಲಿದೆ. ಅದು ಆಗೋದಿಲ್ಲ. ಎಲ್ಲೋ ಒಂದು ಡ್ರೈವ್ ಮಾಡಿದರೆ ಬೇರೆ ವಿಷಯ, ಅದು ಆಗೋದಿಲ್ಲ. ಇದಕ್ಕೆ SSR ಅಂತಾರೆ, ಸ್ಪೆಷಲ್ ಸಮ್ಮರಿ ರಿವಿಷನ್. ರಿವಿಷನ್ ಅಂದರೆ ಸಮ್ಮರಿ. ಇದರಿಂದ ಏನಾಗುತ್ತೆ, ಈಗ ನಮ್ಮ ಬೀದಿಯಲ್ಲಿ ನಮ್ಮ ಮುಂದಿನಲ್ಲಿ 2 ಮನೆಗಳು ಅವರು ಮಾರಿಬಿಟ್ಟು ಬೇರೆ ಕಡೆ ಹೋದರು. ಆ ಮನೆಗಳನ್ನು ಉರುಳಿಸಿ ಹೊಸ ಮನೆಗಳನ್ನು ಕಟ್ತಾ ಇದ್ದಾರೆ.
ಈಗ 2 ಮನೆಗಳಲ್ಲಿ 8 ವೋಟ್ಸ್ ಇದ್ದವು. ನಮ್ಮ ಮತಪಟ್ಟಿಯಲ್ಲಿ ನೋಡಿದರೆ ಆ 8 ವೋಟ್ ಇನ್ನೂ ಇವೆ. ಅವರು ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ಮತಪಟ್ಟಿಗೆ ತಮ್ಮನ್ನು ಸೇರಿಸ್ಕೊಂಡಿರ್ಬೋದು. ಸೇರಿಸ್ಕೊಂಡಿದ್ದಾರೋ ಇಲ್ಲೋ ನಾನು ವಿಚಾರಿಸಲಿಕ್ಕೆ ಹೋಗಲಿಲ್ಲ. ಆದರೆ 8 ವೋಟು ಇಲ್ಲಿ ಇಲ್ಲ.